ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಕೇವಲ ಕೆಲವೇ ದಿನಗಳಲ್ಲಿ ಅಂದರೆ ಜೂನ್ ಮೊದಲ ವಾರದಂದು ನವೋದಯ ಪ್ರವೇಶ ಪರೀಕ್ಷೆಗೆ ಅಪ್ಲಿಕೇಶನನ್ನು ಆಹ್ವಾನ ಮಾಡ್ತಾರೆ. ಅದಕ್ಕೋಸ್ಕರ ತಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಮಾದರಿ ಕ್ವಶನ್ ಪೇಪರ್ಗಳು. ಕನ್ನಡ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ತಮಗೆ ತುಂಬ ಯೂಸ್ ಆಗುತ್ತೆ ಅನ್ನುವಂತಹ ಮಾಹಿತಿ ತಿಳಿಸುತ್ತಾ, ಇನ್ನು ತಾವುಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಪ್ರತಿನಿತ್ಯ ನಿಮಗೆ ನವೋದಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ಗಳನ್ನು ತಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ಮೊದಲೇದಾಗಿ ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ಯಾರಾಗ್ರಾಫನ್ನು ಫಸ್ಟ್ ತಾವು ಸ್ವಚ್ಛವಾಗಿ ನೀಟಾಗಿ ಓದ್ಕೋಬೇಕು. ಯಾಕಂದರೆ ಕ್ವಶನ್ ಪೇಪರ್ಗಳನ್ನು ತಾವು ಸರಿಯಾಗಿ ಓದ್ಕೊಳ್ಳೋದ್ರಿಂದ ಕ್ವಶನ್ಗಳಿಗೆ ಸರಿಯಾಗಿ ಉತ್ತರಿಸಬಹುದು. ನೋಡೋಣ ಹಾಗಾದರೆ ಇಲ್ಲಿ ಹುಡುಗರು ಹಾಗೂ ಹುಡುಗಿಯರು ಕೆಲಸವನ್ನು ತಮ್ಮೊಳಗೆ ಹಂಚಿಕೊಂಡರು. ಅನಿಲ್ ಹಾಗೂ ಜೀನತ್ ಅವರು ಮನೆಗಳಿಂದ 2 ದೊಡ್ಡ ಬುಟ್ಟಿಗಳನ್ನು ತಂದರು. ಮಕ್ಕಳು ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದ ಕಾಗದದ ಚೂರುಗಳನ್ನು, ಖಾಲಿ ಬಾಟಲಿಗಳನ್ನು, ಪ್ಲಾಸ್ಟಿಕ್ ಚೀಲಗಳನ್ನು ಹೆಕ್ಕಿದರು. ಅವರು ಅವುಗಳನ್ನು ಬುಟ್ಟಿಗಳಿಗೆ ಹಾಕಿದರು ಮತ್ತು ಅವುಗಳನ್ನು ಪಕ್ಕದಲ್ಲೇ ಇದ್ದ ಕಸದ ಬುಟ್ಟಿಗೆ ಸುರಿದರು. ಪ್ರತಿದಿನವೂ ಆ ಕಸದ ಬುಟ್ಟಿಯನ್ನು ಸ್ವಚ್ಛ ಮಾಡಲು ಕಸವೆನ್ನೆತ್ತುವ ಟ್ರಕ್ ಬರುವುದೆಂದು ಅವರಿಗೆ ಗೊತ್ತಿತ್ತು. ಬೆಳಗಿನ ಹೊತ್ತು ಮುಗಿಯುವುದರೊಳಗೆ ಪಾರ್ಕ್ ತುಂಬ ಸ್ವಚ್ಛವಾಗಿ ಮತ್ತು ಕಸಗಡ್ಡಿ ರಹಿತವಾಗಿರುವಂತೆ ನೋಡಿಕೊಂಡರು. ಅನಿಲ್ನ ತಂದೆ ಅವರಿಗೆ ಹೂವಿನ ಪಾತಿಗಳನ್ನು ಮಾಡಲು ಸಹಾಯ ಮಾಡಿದರು. ಮಕ್ಕಳು ಸರದಿ ಪ್ರಕಾರ ಬೀಜಗಳಿಗೆ ನೀರನ್ನು ಹಾಕಿದರು. ಹೂಗಳು ಅರಳಿದಾಗ ಸುತ್ತಮುತ್ತಲ ಪರಿಸರದ ಪ್ರತಿಯೊಬ್ಬರು ಸಂತೋಷಪಟ್ಟರು ಅಂತ ಇದೆ. ಈಗ ಕ್ವಶನ್ ಪೇಪರ್ ನೋಡೋಣ. ಇಲ್ಲಿ ಸುತ್ತಮುತ್ತಲ ಜನರು ಸಂತೋಷಪಟ್ಟರು, ಯಾಕೆಂದರೆ ಅವರಿಗೆ ಆ ಪಾರ್ಕ್ನಲ್ಲಿ ನಡೆಯಬಹುದು. ಆ ಪಾರ್ಕ್ ಕಸಗಡ್ಡಿ ರಹಿತವಾಗಿತ್ತು. ಪಾರ್ಕ್ನಲ್ಲಿದ್ದ ಹೂಗಳು ಅರಳಿದ್ದವು. ಮಕ್ಕಳು ಪರಸ್ಪರ ಸಹಾಯ ಮಾಡಿಕೊಂಡರು ಅಂತ ಹೇಳಿದರೆ, ಇಲ್ಲಿ ಅವರು ಏನು ಅಂದರೆ ಹೂಗಳು ಅರಳಿದಾಗ ಸುತ್ತಮುತ್ತಲ ಪರಿಸರ ಪ್ರತಿಯೊಬ್ಬರು ಸಂತೋಷಪಟ್ಟರು. ಇಲ್ಲಿ ನೋಡ್ಬೋದು, ಹೂಗಳು ಅರಳಿದಾಗ ಸುತ್ತಮುತ್ತಲ ಪರಿಸರದ ಪ್ರತಿಯೊಬ್ಬರು ಕೂಡ ಸಂತೋಷಪಟ್ಟರು. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು, ಪಾರ್ಕ್ನಲ್ಲಿದ್ದ ಹೂಗಳು ಅರಳಿದ್ದವು. ಮಕ್ಕಳು ಹೆಕ್ಕಲಿಲ್ಲ. ಕಾಗದದ ಚೂರುಗಳನ್ನು, ಪ್ಲಾಸ್ಟಿಕ್ ಚೀಲಗಳನ್ನು, ಖಾಲಿ ಬಾಟಲಿಗಳನ್ನು, ಕಸದ ಬುಟ್ಟಿಯನ್ನು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಮಕ್ಕಳು ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದ ಕಾಗದದ ಚೂರುಗಳನ್ನು, ಖಾಲಿ ಬಾಟಲಿಗಳನ್ನು, ಪ್ಲಾಸ್ಟಿಕ್ ಚೀಲಗಳನ್ನು ಹೆಕ್ಕಿದರು. ಆದರೆ ಇಲ್ಲಿ ಕಸದ ಬುಟ್ಟಿಯನ್ನು ಹೆಕ್ಕಲಿಲ್ಲ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ನೋಡ್ಬೋದು, ಅವರು ಬುಟ್ಟಿಗಳನ್ನು ಇದಕ್ಕಾಗಿ ತಂದರು: ಹೂಗಳನ್ನು ಸಂಗ್ರಹಿಸಲು, ಕಸಗಳನ್ನು ಸಂಗ್ರಹಿಸಲು, ಗೊಬ್ಬರವನ್ನು ಕೊಂಡು ಹೋಗಲು, ಬೀಜಗಳನ್ನು ಕೊಂಡು ಹೋಗಲು ಅಂತಿದೆ. ಅವರು ತಂದಿರುವುದು ಎದಕ್ಕಂದ್ರೆ ಕಸದವನ್ನು ಇಲ್ಲಿ ಕಸ ಆರಿಸ್ಲಿಕ್ಕೆ ತಂದಿದ್ರು. ಹಾಗಾಗಿ ಇಲ್ಲಿ ಕಸಗಳನ್ನು ಸಂಗ್ರಹಿಸಲು ಅಂತಿದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ಹೆಕ್ಕಿದರು ಅಂದರೆ ಸಂಗ್ರಹಿಸಿದರು, ಹುಡುಕಿದರು, ಎತ್ತಿಕೊಂಡು ಹೋದರು, ಸ್ವಚ್ಛ ಮಾಡಿದರು ಅಂತಿದೆ. ನೋಡ್ಬೋದು, ಈ ಪದಗಳು ಹೇಗಿರ್ತದೆ ಅಂದರೆ, ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಾಗ ಪ್ರಶ್ನೆಗಳು ಕೆಲವೊಂದು ಔಟ್ ಆಫ್ ಸಿಲೆಬಸ್ ಅಥವಾ ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದಿರುತ್ತೆ, ಅಥವಾ ತಮ್ಮ ಇಲ್ಲಿ ಜ್ಞಾನಾರ್ಜನೆ ಅಥವಾ ಇಲ್ಲಿ ಅನುಭವಕ್ಕೆ ಬಂದ ಹಾಗೆ, ಅನ್ವಯಕ್ಕೆ ಬಂದ ಹಾಗೆ ಇರುವಂಥ ಕ್ವಶನ್ಸ್ಗಳಿರ್ತವೆ. ಇಲ್ಲಿ ಹೆಕ್ಕಿದರು ಅಂದರೆ ಇಲ್ಲಿ ಸಂಗ್ರಹಿಸಿದರು ಅಂತ ಅರ್ಥ ಆಗುತ್ತದೆ. ಈ ಮೇಲಿನ ವಾಕ್ಯವೃಂದದಲ್ಲಿ ದುಃಖ ಪದಕ್ಕೆ ವಿರುದ್ಧವಾಗಿ ಬಳಕೆಯಾದ ಪದ ನೋಡ್ರಿ. ದುಃಖ ಅಂದರೆ ಅದಕ್ಕೆ ಸ್ವಚ್ಛ, ಸಂತೋಷ, ಅಚ್ಚುಕಟ್ಟು, ಬುದ್ಧಿವಂತ ಅಂತಿದೆ. ದುಃಖ ಪದಕ್ಕೆ ವಿರುದ್ಧ ಪದ ಯಾವುದಾಗ್ಬೋದು? ಇಲ್ಲಿ ಸಂತೋಷ ಆಗುತ್ತದೆ. ಇದು ಕೂಡ ಈ ಪ್ಯಾರಾಗ್ರಾಫ್ದಲ್ಲಿ ಬಂದಿಲ್ಲ, ಬಟ್ ಇದು ವಿರುದ್ಧಾರ್ಥಕ ಪದಗಳು ಆಗಿರುವುದರಿಂದ ಇಂತಹ ಕ್ವಶನ್ಸ್ಗಳು ಬರ್ತಾವು. ಸೊ ತಾವುಗಳು ಇವನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಮುಂದಿನ ಗದ್ಯ ಭಾಗ ನೋಡೋಣ. ಹುಡುಗರು ಮತ್ತು ಹುಡುಗಿಯರು ಹಾಗೂ ಅಧ್ಯಾಪಕಿಯಿಂದ ತುಂಬಿದ ತರಗತಿಯಲ್ಲಿ ನಾನು ಏಕಾಂಗಿ ಅನಿಸಿತು. ಅಧ್ಯಾಪಕಿ ನಸುನಗುತ್ತಾ ನನ್ನ ಬಳಿಗೆ ಬಂದರು. ಅವರು ತಮ್ಮ ಕೈಯನ್ನು ಮೃದುವಾಗಿ ನನ್ನ ಭುಜದ ಮೇಲೆ ಹಾಕಿ ಕೇಳಿದರು, ನಿನ್ನ ಹೆಸರೇನು? ಅಭಯಂಕರ್. ನಾನು ಪಿಸುಗುಟ್ಟಿದೆ. ನನಗೆ ಕೇಳುವಷ್ಟು ಗಟ್ಟಿಯಾಗಿ ಹೇಳು. ಆಕೆ ಹೇಳಿದರು. ನಾನು ಪ್ರಯತ್ನಿಸಿದರೆ, ಆದರೆ ಸಾಧ್ಯವಾಗಲಿಲ್ಲ. ನನ್ನ ತುಟಿಗಳು ಒಣಗಿದ್ದವು, ಬಹುಶಃ ಅಂಟಿದ್ದವು. ನಾನು ಬಾಯಿ ತೆರೆಯಲಿಲ್ಲ. ಬಳಿಕ ಅಧ್ಯಾಪಕರು ನನ್ನ ಹೆಸರನ್ನು ಬೋರ್ಡಿನ ಮೇಲೆ ಬರೆಯುವಂತೆ ಹೇಳಿದರು. ನಾನು ಬೋರ್ಡಿನ ಬಳಿ ಹೋದೆ. ಬಿಳಿ ಚಾಕನ್ನು ಎತ್ತಿದೆ, ಆದರೆ ನಾನು ಬರೆಯಲು ಆರಂಭಿಸಬೇಕೆನ್ನುವಷ್ಟರಲ್ಲಿ ನನ್ನ ಮನಸ್ಸು ಖಾಲಿಯಾಯಿತು. ನನಗೆ ನನ್ನ ಹೆಸರು ಗೊತ್ತಿದೆ, ಹೇಗೆ ಬರೆಯಬೇಕೆಂದು ನನಗೆ ಗೊತ್ತಿದೆ. ಅಷ್ಟೊಂದು ಮಂದಿ ಹುಡುಗರ, ಹುಡುಗಿಯರ ಮತ್ತು ಅಧ್ಯಾಪಕಿಯಿಂದ ಮುಂದೆ ನಿಂತಿದ್ದು ನನಗೆ ಅಹಿತಕರವಾಯಿತು ಅಂತ ಹೇಳಿದ್ದಾರೆ. ಹುಡುಗನಿಗೆ ತನ್ನ ಹೆಸರನ್ನು ಬರೆಯಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವನು ಏಕಾಂಗಿಯಾಗಿದ್ದ, ಹೆದರಲಿಲ್ಲ, ಅಸ್ವಸ್ಥನಾಗಿದ್ದ, ಧೈರ್ಯಹೀನನಾಗಿದ್ದ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಏಕಾಂಗಿಯಾಗಿದ್ದರು ಇಲ್ಲಿ. ಸೊ ಈ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವ ಪದವು ನಿರೂಪಕನನ್ನು ವರ್ಣಿಸುವುದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಧೈರ್ಯಹೀನ, ಅಹಿತಕರ, ದೃಢ ವಿಶ್ವಾಸದ, ಅಂಜುಬುರುಕ ಅಂತಿದೆ. ಇಲ್ಲಿ ಯಾವುದನ್ನು ವರ್ಣಿಸುವುದಿಲ್ಲ ಅಂತ ಹೇಳಿದಾರೋ ನಿರೂಪಕನನ್ನು, ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಕೊಟ್ಟಿರುವಂತಹ ಪ್ಯಾರಾಗ್ರಾಫನ್ನು ಇಲ್ಲಿ ನೋಡ್ಬೋದು. ಇವರು ಒಂದು ನೋಡಲಿಕ್ಕೆ ಏನಪ್ಪ ಅಂದರೆ, ಅವರು ಏನು ಯಾವ ಪದವನ್ನು ನಿರೂಪಕನನ್ನು ವರ್ಣಿಸುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನೋಡ್ಬೋದು,
ಇಲ್ಲಿ ಧೈರ್ಯಹೀನ, ಅಹಿತಕರ, ಅಂಜುಬುರುಕ ಅಂತಿದೆ. ಇವೆಲ್ಲವೂ ಕೂಡ ವರ್ಣನೆ ಮಾಡ್ತಾವೆ. ಬಟ್ ದೃಢ ವಿಶ್ವಾಸ ಅಂತಿದೆಯಲ್ಲ, ಇದು ವರ್ಣನೆ ಮಾಡುವುದಿಲ್ಲ. ಸೊ ಸಿ ಆಪ್ಷನ್ ಆಗುತ್ತದೆ. ಹುಡುಗನ ಬಗೆಗೆ ಅಧ್ಯಾಪಕಿಯ ಸಹಾನುಭೂತಿ ಉಳ್ಳವರಾಗಿದ್ದರು, ಒರಟರಾಗಿದ್ದು, ಅಸಹಾಯಕರಾಗಿದ್ದರು, ಉದಾಸೀನ ಭಾವದವರಾಗಿದ್ದರು ಅಂತ ಹೇಳಿದ್ದಾರೆ. ಇಲ್ಲಿ ಸಹಾನುಭೂತಿ ಉಳ್ಳವರಾಗಿದ್ದರು. ಈ ವಾಕ್ಯವೃಂದಕ್ಕೆ ಅರ್ಹವಾದ ಶಿರೋನಾಮೆ. ಒಬ್ಬನ ಹೆಸರನ್ನು ಬರೆಯುವುದು ಹೇಗೆ? ತರಗತಿಯಲ್ಲಿ ಮೊದಲ ದಿನ, ಒರಟು ಅಧ್ಯಾಪಕಿ, ನಾಚಿಕೆಯ ಹುಡುಗ ಅಂತಿದೆ. ಇಲ್ಲಿ ನೋಡ್ತಾ ಹೋದಾಗ ಇದು ನಾಚಿಕೆಯ ಹುಡುಗ ಆಗುತ್ತದೆ. ಪಿಸುಗುಟ್ಟಿದ ಎಂಬ ಪದದ ಅರ್ಥ. ಇಲ್ಲಿ ಮೆಲ್ಲಗೆ ಹೇಳಿದ, ಗಟ್ಟಿಯಾಗಿ ಹೇಳಿದ, ಮೌನವಾಗಿದ್ದ, ಮಾತನಾಡಲಿಲ್ಲ ಅಂತಿದೆ. ಇಲ್ಲಿ ಪಿಸುಗುಟ್ಟಿದ ಅಂದರೆ ಮೆಲ್ಲಗೆ ಹೇಳುವುದು ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ಈ ಆಪ್ಷನ್ ಆಗುತ್ತದೆ. ಇದು ಏನು ಅಂದರೆ ಇವು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಇವು ಇಲ್ಲಿ ನಿಮಗೆ 2 ಪ್ಯಾರಾಗ್ರಾಫ್ನ